ಮಹಾದೇವಪ್ಪ ಪುತ್ರನಿಗೆ ಫೈನಲಿ ಟಿಕೆಟ್ ಸಿಕ್ಕಿದೆ. ಸರ್ಕಸ್ ಮಾಡಿ ತಗೊಂಡಿದ್ದಾರೆ. ಸುನಿಲ್ ಬೋಸ್ಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್. ಇದೀಗ ಕಾಂಗ್ರೆಸ್ ಜಿಲ್ಲಾ ಸಮಿತಿಯಿಂದ ಅಧಿಕೃತ ಹೆಸರು ಘೋಷಣೆಯಾಗಿದೆ. ಫೈನಲಿ ಇದೀಗ ಬೇರೆಯವರ ಸೊಸೆಯವರಿಗೆ ಮಕ್ಕಳಿಗೆಲ್ಲ ಕೊಟ್ಟಿದ್ದೀರಿ, ನನ್ನ ಮಗ ಏನ್ ಮಾಡಿದ್ದ ಅಂತ ಕೇಳಿದಕ್ಕೆ ಸುನಿಲ್ ಬೋಸ್ ಅವರು ಟಿಕೆಟ್ ಅನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಾಮರಾಜನಗರ ಕ್ಷೇತ್ರದಿಂದ ಇನ್ನು ಮುಂದೆ ಅಭ್ಯರ್ಥಿ ಯಾರಪ್ಪ ಕಾಂಗ್ರೆಸ್ ಕಡೆಯಿಂದ ಅಂದ್ರೆ ಸುನಿಲ್ ಬೋಸ್, ಮಹಾದೇವಪ್ಪ ಅವರ ಮಗ. ಸುದೀರ್ಘ ಸರ್ಕಸ್ನ ಬಳಿಕ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಮಹದೇವಪ್ಪ ಅವರು ಯಶಸ್ವಿ ಆಗಿರೋದು ಗೊತ್ತಾಗ್ತಾ ಇದೆ. ಗೆಲ್ಲುವ ಪ್ರಾಬಬಿಲಿಟಿ ಕಾಂಗ್ರೆಸ್ಗೆ ಜಾಸ್ತಿ ಇದೆ. ಕಳೆದ ಸಲ ನಾವು ನೋಡಿದ್ವಿ ವಿನ್ನಿಂಗ್ ಮಾರ್ಜಿನ್ ಜಸ್ಟ್ 1800ಕ್ಕಿಂತ ಕಡಿಮೆ ಇತ್ತು. ಸೊ ನನ್ನ ಮಗನಿಗೆ ಕೊಡಿ, ನಾನು ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಂದು ಅಂತ ಹೇಳಿದ್ರು. ಅದೇ ಪ್ರಕಾರ ಮಹದೇವಪ್ಪ ಅವರ ಪುತ್ರರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಸುನಿಲ್ ಬೋಸ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರೋದನ್ನ ಅಧಿಕೃತ ಪಡಿಸಿದೆ ಕಾಂಗ್ರೆಸ್ ಅನ್ನೋದು ಈ ಮೂಲಕ ಸ್ಪಷ್ಟವಾಗ್ತಾ ಇದೆ. ಮಹದೇವಪ್ಪ ಅವರು ಒಂದ್ ಕಡೆಗೆ ಸಿದ್ದರಾಮಯ್ಯ ಕಡೆಯಿಂದ ಕೂಡ ತೀವ್ರ ಒತ್ತಾಯವನ್ನು ಮಾಡಿದ್ರು. ಹೈಕಮಾಂಡ್ಗೂ ಕೂಡ ತನ್ನದೇ ಆದಂತಹ ವಿಚಾರಗಳನ್ನ ಹೇಳಿದ್ರು. ಗೆಲುವಂದೇ ಮಾನದಂಡ ಅಂದ್ರೆ ಪುತ್ರನಿಗೆ ಕೊಡಿ, ನನ್ನ ನಂತರ ನನ್ನ ಪುತ್ರ ಗೆಲ್ಲುವಂತಹ ಸಾಮರ್ಥ್ಯ ಇದೆ, ಅದನ್ನ ಪ್ರೂವ್ ಮಾಡೋದಕ್ಕೊಂದು ಅವಕಾಶ ಕೊಡಿ ಅಂತ ಕೇಳಿದ್ರು. ಅಟ್ ದ ಸೇಮ್ ಟೈಮ್ ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣಾ ವಿಚಾರದಲ್ಲೂ ಕೂಡ ನಂಜನಗೂಡಿನಿಂದ ಕೂಡ ಅವರಿಗೆ ಸಿಗಬಹುದಾ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. ಬಟ್ ಧ್ರುವನಾರಾಯಣ ಅವರ ಅಕಾಲಿಕ ನಿಧನದಿಂದ ಅಲ್ಲೂ ಕೂಡ ಅವಕಾಶ ತಪ್ಪಿತು. ನಂತರ ನಾವು ನೋಡಿದ್ದು ಸುನಿಲ್ ಬೋಸ್ ಅವರ ರಾಜಕೀಯ ಪುನರ್ಜನ್ಮ ಅವ್ರಿಗೆ ಸಿಗ್ಬೇಕು, ರಾಜಕೀಯವಾಗಿ ಅವರು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿ 6-7 ತಿಂಗಳಿಂದ ಕೂಡ ಚಾಮರಾಜನಗರ ಕ್ಷೇತ್ರಕ್ಕಾಗಿ ಅವರು ಲಾಭಿಯನ್ನ ಮುಂದುವರಿಸ್ತಾ ಇದ್ರು. ಅಂತಿಮವಾಗಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಮಹದೇವಪ್ಪ ಅವರ ಪುತ್ರನಿಗೆ ಕೊಟ್ಟಿರೋದ್ರ ಪರಿಣಾಮವಾಗಿ ಇವತ್ತು ಅಧಿಕೃತ ಘೋಷಣೆ ಆಗಿದೆ. ಹೀಗಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗ್ತಾ ಇದೆ ಚಾಮರಾಜನಗರ ಕ್ಷೇತ್ರ ಕೂಡ. ಚಾಮರಾಜನಗರದಲ್ಲಿ ಗೆಲ್ಲಿಸಿಕೊಳ್ಳೋ ಜವಾಬ್ದಾರಿ ನಂದು, ನಾನು ಮಾಡ್ತೀನಿ ಅದನ್ನ ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರಾಬಬ್ಲಿ ಮಹದೇವಪ್ಪ ಅವರ ಮಾತುಗಳು ಕನ್ವಿನ್ಸ್ ಆದಂಗೆ ಕಾಣಿಸ್ತಾ ಇದೆ ಹೈಕಮಾಂಡ್ಗೆ. ಹೀಗಾಗಿ ಪುತ್ರನಿಗೆ ಟಿಕೆಟ್ ಸಿಕ್ಕಿದೆ.